Good morning. In the last session, we have discussed about nomenclature of organic compound in the system of IUPAC system. Okay. Last session, we have discussed IUPAC nomenclature of organic compound. In this session, we have discussed about write the structure of following organic compound using IUPAC name. ಯಾವ್ದಾರ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಐಯುಪ್ಯಾಕ್ ನೇಮ್ ಕೊಟ್ಟು ಇದಕ್ಕೆ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ. ಹೌ ಕ್ಯಾನ್ ರೈಟ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಯೂಸಿಂಗ್ ಐಯುಪ್ಯಾಕ್ ನೇಮ್. ಐಯುಪ್ಯಾಕ್ ನೇಮ್ ಅನ್ನು ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ಹೇಗೆ ಬರೆಯೋದು ಅನ್ನೋದನ್ನ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್ 2,2 dimethyl pentane. It is the IUPAC name of one of the organic compound. Using this name to write the structure of organic compound. Structure ಬರಬೇಕಾದ್ರೆ there are following things are observed in the name. What are the following things? First, observe pentane. Pent root word ಅನ್ನು observe ಮಾಡೋಣ. The pent is indicate that the number of carbon atom is 5. First, write down the number of carbon atom is 5. Write the number of carbon atom is 5. 5 carbon atom ಬರ್ಕೋಣ. Okay, the number of carbon atom is 5. 1 2 3 4 5 carbon atom ಆಯ್ತು. Next, it is pentane. ANE ಇದೆ. According to suffix, primary suffix ANE ಇದ್ರೆ it is an carbon only single bond. It is a saturated type of carbon atom ಏನು single bond. ANE ಇರೋದ್ರಿಂದ ಕಾರ್ಬನ್ ಸಿಂಗಲ್ ಬಾಂಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ 2,2 dimethyl. Di is indicate that 2 what methyl. Methyl is indicate that substituent CH3. methyl ಅಂತಂದ್ರೇನು CH3. It is an substituent group. ಎಷ್ಟನೇ ಪೊಸಿಷನ್ ಆಫ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ? ಕಾರ್ಬನ್ ಆಟಮ್ 2. ಡೈ ಇರೋದ್ರಿಂದ 2 ಈಸ್ ಅಟ್ಯಾಚ್ ಟು ಸೇಮ್ ಕಾರ್ಬನ್ ಆಟಮ್. ದಿಸ್ 2,2 2 ಪೊಸಿಷನ್ ಆಫ್ ಕಾರ್ಬನ್ ಆಟಮ್ಗೆ 2 ಮೀಥೈಲ್ಗಳು ಅಟ್ಯಾಚ್ ಆಗಿದೆ. ಇನ್ ಕೇಸ್ ನಂಬರಿಂಗ್ ಮಾಡಿ 1 2 1 2 3 4 5 1 2 3 4 5. ಐದರದ ಕೇಸ್ ಈ ಕಡೆ ಬೇಕಾದ್ರೂ ನಂಬರ್ ಮಾಡ್ಬೋದು. 1 2 3 4 5 ಈ ಕಡೆ ಬೇಕಾದ್ರೂ ನಂಬರ್ ಮಾಡ್ಬೋದು. ಓಕೆ, ಈ 2 ಪೊಸಿಷನ್ ಆಫ್ ಕಾರ್ಬನ್ ಆಟಮ್ಗೆ ಹೌ ಮೆನಿ ನಂಬರ್ ಆಫ್ ಮೀಥೈಲ್ ಗ್ರೂಪ್ ಇಸ್ ಅಟ್ಯಾಚ್ಡ್? ಡೈ ಇರೋದ್ರಿಂದ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ದಟ್ ಈಸ್ ಈ 2 ಪೊಸಿಷನ್ ಆಫ್ ಕಾರ್ಬನ್ ಆಟಮ್ಗೆ ರೈಟ್ ಡೌನ್ ಮೀಥೈಲ್ ಗ್ರೂಪ್ ದಿಸ್ CH3. ಡೈ ಇರೋದ್ರಿಂದ 2 ಮೀಥೈಲ್ ಗ್ರೂಪ್ ಅನ್ನು ಬರೀಬೇಕು. ಇಟ್ ಇಸ್ ನೋನ್ ಆಸ್ CH3. ಇಟ್ ಇಸ್ position of carbon atom containing 2 methyl group. Di indicates that 2 methyl group. ಒಂದು ಮೀಥೈಲ್ ಅದರ್ ಮೀಥೈಲ್ 2 ಮೀಥೈಲ್ ಅಟ್ಯಾಚ್ ಆಗಿದೆ. ಕಾರ್ಬನ್ ವೇಲೆನ್ಸಿ ಎಷ್ಟು? 4. ಇಟ್ ಇಸ್ 1 ವೇಲೆನ್ಸಿ ಇದೆ. ಕ್ಯಾನ್ ಸ್ಯಾಟಿಸ್ಫೈ ದ ಆಲ್ ದ ವೇಲೆನ್ಸಿ ಆಫ್ ಕಾರ್ಬನ್ ಆಟಮ್ ವಿತ್ ಹೈಡ್ರೋಜನ್ H H H H H H H and H H H. Carbon satisfy all the 4 valency. It is the structure of this compound. ಒಂದು ಕಾಂಪೌಂಡ್ ಐಯುಪ್ಯಾಕ್ ನೇಮ್ ಕೊಟ್ಟಿದ್ದಾರೆ. ಐಯುಪ್ಯಾಕ್ ನೇಮ್ನ ಯೂಸ್ ಮಾಡಿ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟು ವಾಟ್ ಇಸ್ ದ ರೂಟ್ ವರ್ಡ್. ಐಯುಪ್ಯಾಕ್ ನೇಮಲ್ಲಿ ಎಷ್ಟು ರೂಟ್ ವರ್ಡ್ ಯಾವುದಿದೆ? ರೂಟ್ ವರ್ಡ್ ಈಸ್ ಇಂಡಿಕೇಟ್ ದಟ್ ನಂಬರ್ ಆಫ್ ಕಾರ್ಬನ್ ಆಟಮ್. ದೆನ್ ಸಫಿಕ್ಸ್ ಮುಂದ್ಗಡೆ ಅಂತಂದ್ರೆ ಏನಿರುತ್ತೋ ಫಂಕ್ಷನಲ್ ಗ್ರೂಪ್ ಇರುತ್ತೋ ಅದೇನಿರುತ್ತೆ ಅಂತೇಳಿ ಸಫಿಕ್ಸ್ ಇಂಡಿಕೇಟ್ ಮಾಡುತ್ತೆ. ಇನ್ ದಿಸ್ ಕೇಸ್ ಏನಿ ಈಸ್ ಇಂಡಿಕೇಟ್ ದಟ್ ಕಾರ್ಬನ್ ಹ್ಯಾವಿಂಗ್ ಓನ್ಲಿ ಸಿಂಗಲ್ ಬಾಂಡ್. ಸ್ಯಾಚುರೇಟೆಡ್ ಟೈಪ್ ಆಫ್ ಕಾರ್ಬನ್ ಇಸ್ ಸಿಂಗಲ್ ಬಾಂಡ್. ಇಟ್ ಇಸ್ ಎಲ್ಲ ಕಾರ್ಬನ್ ಆಟಮ್ ಮಧ್ಯೆ ಸಿಂಗಲ್ ಬಾಂಡ್ ಇದೆ. ನೆಕ್ಸ್ಟ್, ವಾಟ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್?
methyl. Di indicates that 2-methyl group is attached to, what is the position of carbon atom? 2, 2 position of carbon atom. 2, 2 is indicate that the 2 position of carbon atom is attached to 2-methyl group. 1 methyl, 1 methyl. This is the substituent. Okay. ಈ ಸಬ್ಸ್ಟಿಟ್ಯೂಯೆಂಟ್ ಅನ್ನ ಕಾರ್ಬನ್ ಆಟಮ್ 2 ಪೊಸಿಷನ್ ಗೆ ಅಟ್ಯಾಚ್ ಮಾಡ್ತೀರಾ. ದೆನ್ ಲಾಸ್ಟ್ ಸ್ಟೆಪ್, satisfy the valency of all the carbon atom. It is the structure of this organic compound. Okay. ಫಾರ್ಮುಲಾ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಇದನ್ನ ಸಿಂಪ್ಲಿಫೈ ಮಾಡಿ ಕೂಡ ನಾವು ಹೀಗೂ ಕೂಡ ಬರೀಬಹುದು. ಓಕೆ, CH3 CH2 CH2 then CH3 CH3 then CH3. ಈ ಕಾಂಪೌಂಡ್ ಅನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಈ ಕೂಡ ಬರೀಬಹುದು. ಲೆಟ್ ಅಸ್ ಅಬ್ಸರ್ವ್ ಸ್ಟೂಡೆಂಟ್, this CH3 is attached to CH3, that is carbon atom 5 CH3 ಇಲ್ಲಿ ಬರೆದಿದ್ದೀನಿ. 4 CH2 ಇಲ್ಲಿ ಬರೆದಿದ್ದೀನಿ. The CH2 is 4 CH2. then 3 carbon atom 3, ಎಷ್ಟು ಹೈಡ್ರೋಜನ್ ಆಟಮ್ ಇದೆ ಇಲ್ಲಿ? 1 2 CH2 ಇದೆ. then carbon atom 2 is attached to CH3 2 substituent group. then this CH3 ಇದನ್ನ ಇಲ್ಲಿ ಬರೆದಿದ್ದೀನಿ, ಇಟ್ ಇಸ್ ಕಾರ್ಬನ್ ಆಟಮ್ 1. ಓಕೆ, CH3 CH2 CH2 C attached to 2 substituent CH3 then this CH3 can written in this form. Okay, it is the structural formula of organic compound. Okay, then go to the next example. 2-chlorohexane. First observe, what is the root word? It is X. X ಅಂತಂದ್ರೆ it is a root word. It indicates that how many number of carbon atom present in the organic molecule. X means 6 carbon atom are present in the organic molecule. Write down the 6 carbon atom. 3 4 5, it is 6 carbon atoms ಇದೆ. Next, ANE, it is an saturated organic compound. Type of carbon ಯಾವಾಗಲೂ single bond ಇರುತ್ತೆ. It is saturated means carbon having only single bond. It is ಎಲ್ಲ ಕಾರ್ಬನ್ಗೂ ಸಿಂಗಲ್ ಆಟಮ್ ಬರ್ಕೊಳ್ತೀನಿ. ANE ಇರೋದ್ರಿಂದ it is no double bond, only saturated carbon having only single bond. Next, 2-chloro, what is the substituent? Chloro means indicate that Cl. Chloro is attached to carbon atom position 2. Okay, first we can numbering 1 2 3 4 5 6 ಕಾರ್ಬನ್ ಆಟಮ್ ಇದೆ. 1 2 3 4 5 6 ಈ ಕಡೆಯಿಂದ ನಂಬರ್ ಮಾಡಿದ್ದೀನಿ. ಕ್ಲೋರೋ ಈಸ್ ಅಟ್ಯಾಚ್ ಟು ವಿಚ್ ಪೊಸಿಷನ್ ಆಫ್ ಕಾರ್ಬನ್ ಆಟಮ್? ಪೊಸಿಷನ್ ನಂಬರ್ 2. ಕೆನ್ 2 ಪೊಸಿಷನ್ ಆಫ್ ಕಾರ್ಬನ್ ಆಟಮ್ಗೆ ನೀವು 1 ಸಬ್ಸ್ಟಿಟ್ಯೂಯೆಂಟ್ ಏನು ಆ್ಯಡ್ ಮಾಡಬೇಕು? ಇಟ್ ಇಸ್ ಕ್ಲೋರೋನ ಆ್ಯಡ್ ಮಾಡಿದ್ರಿ. ಅಥವಾ ನೀವು ಈ ಕಡೆಯಿಂದ ನಂಬರಿಂಗ್ ಕೊಟ್ಟರೆ ಇಟ್ ಈಸ್ ಪೊಸಿಷನ್ ಆಫ್ ಕಾರ್ಬನ್ ಆಟಮ್ 2 ಆಗುತ್ತೆ. ಇಲ್ಲಿಗೆ ಕ್ಲೋರೋ ಅಟ್ಯಾಚ್ ಮಾಡಬಹುದು. ನಾನು ನಂಬರಿಂಗ್ ಆ ಕಡೆಯಿಂದ ಕೊಟ್ಟಿರೋದ್ರಿಂದ ಕೆನ್ ಕಾರ್ಬನ್ ಆಟಮ್ ಪೊಸಿಷನ್ 2 is attached to chloro. It is only one substituent is present. What is the substituent name? Chloro is attached to carbon atom position 2 ಗೆ ಅಟ್ಯಾಚ್ ಆಗಿದೆ. ಓಕೆ, then only one substituent ಮಾತ್ರ ಇದೆ ಇಲ್ಲಿ. then 2-chloro-X 6 ಕಾರ್ಬನ್ ಆಟಮ್ ಬರ್ಕೊಂಡಿದ್ದೀನಿ. ANE, it is saturated. then 2-chloro is attached to position of carbon atom 2. Next, can satisfy the valency of all the carbon atom using hydrogen atom. Hydrogen atom ಇಂದ ಕಾರ್ಬನ್ ಆಟಮ್ದು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಿ. It is the complete formula of
ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಬರಿತೀನಿ ಅಂತಂತಂದ್ರೆ ಇಟ್ ಈಸ್ CH3, then CH2, then CH2, then CH2, then carbon and hydrogen CH. This carbon atom attached to what is the substituent? Chloro. This is known as CH3. ಇನ್ನು ಎಕ್ಸಾಮ್ ಯುವ ಪಾಯಿಂಟಿಂದ ನೀವು ಫಸ್ಟ್ ಈ ಥರ ಬರ್ಕೊಳ್ಳಿ, ನಿಮಗೆ ಅರ್ಥ ಆಗೋ ದೃಷ್ಟಿಯಿಂದ ಫಸ್ಟ್ ಈ ಥರ ಬರ್ಕೊಳ್ಳಿ. ಎಕ್ಸಾಮಲ್ಲೂ ಕೂಡ ನೀವು ಡೈರೆಕ್ಟಾಗಿ ಈ ಥರ ಬರೀತೀನಿ ಅಂದ್ರೂ ಕೂಡ ಬರೀಬೋದು. ಫಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಈ ಥರ ಕಂಪ್ಲೀಟಾಗಿ ಬರ್ಕೋತಾ ಇರೋದು, ಕಂಪ್ಲೀಟ್ ಸ್ಟ್ರಕ್ಚರ್ ಬರ್ಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಈ ಥರ ಬರೆದ್ರು ಕೂಡ ನಿಮ್ಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಬಟ್ ಕಾರ್ಬನ್ಗೆ ವೇಲೆನ್ಸಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಕೆಲವರು ಮಿಸ್ಟೇಕ್ ಮಾಡ್ತಾರೆ, CH2 ಬದಲು CH3 ಹಾಕ್ಬಿಡ್ತಾರೆ. ಇಲ್ಲಿ CH3 ಹಾಕಿದ್ರೆ ಏನಾಗುತ್ತೆ, 1 2 3 5 ಆಗೋಗುತ್ತೆ. ಎಕ್ಸಾಮಲ್ಲಿ ಕೇರ್ಫುಲ್ ಆಗಿ ಸ್ಟ್ರಕ್ಚರ್ ಬರೀಬೇಕಾದ್ರೆ ಬರೀರಿ. ಓಕೆ, ನೆಕ್ಸ್ಟ್ ಡಿಸ್ಕಸ್ಡ್ ಅಬೌಟ್ ದ 2 examples. 2 chloro 4 methyl pentane and example number 4 bromo pent 2E. Okay, how can write the structure of this organic compound? First can know the ನೀವು ಕಾಂಪೌಂಡ್ ಕೊಡ್ತಿದ್ದಂಗೆ ಫಸ್ಟ್ ಏನು ಮಾಡಬೇಕು, ರೂಟ್ ವರ್ಡ್ ಏನಿದೆ ಇಲ್ಲಿ, ಪೆಂಟ್ ಇದ್ರೆ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ 5. ಕ್ಯಾನ್ ರೈಟ್ ದ 5 ಕಾರ್ಬನ್ ಆಟಮ್. 1 2 3 4 5 ಕಾರ್ಬನ್ ಆಟಮ್ ಆಯಿತು. ANE is indicated that type of carbon atom is carbon having single bond. ಕಾರ್ಬನ್ ಅಲ್ಲಿ ಯಾವಾಗಲೂ ಸಿಂಗಲ್ ಬಾಂಡ್ ಇರಬೇಕು. ದಿಸ್ ಕಾರ್ಬನ್ ಹ್ಯಾವಿಂಗ್ ಓನ್ಲಿ ಸಿಂಗಲ್ ಬಾಂಡ್ ಬರ್ಕೊಳ್ಳೋಣ. Okay, next observe that there are 2 substituents are present in the organic molecule. What are the 2 substituents? Chloro and methyl. Chloro is attached to carbon atom position 2 and methyl is attached to carbon atom position 3. Can numbering the carbon atom 1 2 3 4 5. 1 2 3 4 5 numbering ಮಾಡಿದೆ. Having 5 carbon atom is there. First, chloro Cl is attached to what is the carbon atom position? Carbon atom position 2. ಬರೆದುಬೋಣ. ಕಾರ್ಬನ್ ಆಟಮ್ 2 ಪೊಸಿಷನ್ಗೆ ಕ್ಲೋರೋ ಅಟ್ಯಾಚ್ ಆಗಿದೆ. It is chloro. Then another substituent are present in the organic compound. What is the substituent? Methyl. Methyl is attached to carbon atom position 4. ಕಾರ್ಬನ್ ಆಟಮ್ 4ಗೆ ಮಿಥೈಲ್ ಅಟ್ಯಾಚ್ ಆಗಿದೆ. ವಾಟ್ ಇಸ್ ದ ಕಾರ್ಬನ್ ಆಟಮ್ ಪೊಸಿಷನ್ 4 ಹಿಯರ್. ಈ ಕಾರ್ಬನ್ ಆಟಮ್ ಪೊಸಿಷನ್ 4ಗೆ CH3 ಮಿಥೈಲ್ ಅಟ್ಯಾಚ್ ಆಗಿದೆ. ಓಕೆ, ಓವರ್ 2 ಸಬ್ಸ್ಟಿಟ್ಯೂಯೆಂಟ್ ಆಯಿತು, CH3 ಆ್ಯಂಡ್ ಕ್ಲೋರೋ. ಪೆಂಟ್ 5 ಕಾರ್ಬನ್ ಆಟಮ್ ಆಯಿತು. ANE ಇಟ್ ಇಸ್ ಎನ್ ಸ್ಯಾಚುರೇಟೆಡ್. ಕ್ಯಾನ್ satisfy the valency of carbon atom with hydrogen atom. ಹೈಡ್ರೋಜನ್ ಆಟಮ್ ಇಂದ ಕಾರ್ಬನ್ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಿ. It is the structural formula of this organic compound. Okay, ಇದನ್ನ ಸಿಂಪ್ಲಿಫೈ ಮಾಡಿ ಈ ಕೂಡ ಬರೆಯಬಹುದು. It is known as CH3 CH carbon atom position CS is attached to CH3, then CH2 CH Cl, then CH3. Numbering ಮಾಡಿ 1 2 3 4 5. 2 attached to chloro and 4 attached to methyl substituent group. Okay, go to the next example. Okay, example number 4 bromo pent 2E. Okay, can observe first what is the root word? Pent means the number of carbon atom is 5.
Okay, write down the number of carbon atom. 1, 2, 3, 4, 5. Carefully observe that number of carbon atom is 5. Then the functional group is ENE. Ene idre carbon carbon having this in double bond. Double bond ಎಷ್ಟನೇ ಪೊಸಿಷನ್ ಇರಬೇಕು? ಕಾರ್ಬನ್ ಆಟಮ್ ಪೊಸಿಷನ್ 2 ನಲ್ಲಿ ಡಬಲ್ ಬಾಂಡ್ ಇರಬೇಕು. ದಟ್ ಇಸ್ ದ ಲೀಸ್ಟ್ ಪೊಸಿಷನ್ ಆಫ್ ಕಾರ್ಬನ್ ಆಟಮ್ ಇಸ್ 2. 1, 2 ಈ ಕಾರ್ಬನ್ ಆಟಮ್ ಆಯಿತು. ದಟ್ ಇಸ್ 2 ಕಾರ್ಬನ್ ಆಟಮ್ಗೆ ಡಬಲ್ ಬಾಂಡ್ ಅನ್ನು ಬರೀಬೇಕು. 1, 2, 3, 4, 5. ದಿಸ್ 1, 2 ಲೀಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ ಯಾವುದು? ಇಲ್ಲಿ 2. ಇಲ್ಲಿಗೆ ಡಬಲ್ ಬಾಂಡ್ ಬರ್ತೀನಿ. ಎಕ್ಸಾಂಪಲ್ ಇದು ತುಂಬ ಜನ ಕೇರ್ಫುಲ್ ಮಾಡ್ತಾರೆ. ಇಲ್ಲಿಗೆ ಡಬಲ್ ಬಾಂಡ್ ಹಾಕ್ಬಿಡ್ತಾರೆ. ಇಲ್ಲಿಗೆ ಡಬಲ್ ಬಾಂಡ್ ಹಾಕ್ಬಿಟ್ರೆ ಲೀಸ್ಟ್ ಪೊಸಿಷನ್ ಆಫ್ ಕಾರ್ಬನ್ ಆಟಮ್ 1 ಆಗೋಗುತ್ತೆ. ಈ ಮಿಸ್ಟೇಕ್ನ ನೀವು ಮಾಡಬಾರ್ದು. ಓಕೆ, ದಿಸ್ 2 ಅಂತಂದ್ರಾಗ ಲೀಸ್ಟ್ ಪೊಸಿಷನ್ ಯಾವುದು? 2. ಅದರಿಂದ 2 and 3ಗೆ ನೀವು ಡಬಲ್ ಬಾಂಡನ್ನು ಹಾಕಬೇಕು. ಓಕೆ, 2 ENE. ನೆಕ್ಸ್ಟ್ ಪೆಂಟ್ ಆಯಿತು, 2 ENE ಆಯಿತು. ಒನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಇಸ್ ಬ್ರೋಮೋ. ಬ್ರೋಮೋ ಹೆಂಗೆ ಬರಿತೀವಿ ನಾವು? Br. ದ ಪೊಸಿಷನ್ ಆಫ್ ಬ್ರೋಮೋ ಇಸ್ ಅಟ್ಯಾಚ್ ಟು ಕಾರ್ಬನ್ ಆಟಮ್ ಪೊಸಿಷನ್ ಎಷ್ಟು? 4. 4 ಕಾರ್ಬನ್ ಆಟಮ್ಗೆ ಬ್ರೋಮೋ ಅಟ್ಯಾಚ್ ಆಗಿದೆ. ಕ್ಯಾನ್ ಕಾರ್ಬನ್ ಆಟಮ್ 4 ಈಸ್ ಇಯರ್ ಕ್ಯಾನ್ ಅಟ್ಯಾಚ್ ಟು Br. ಬ್ರೋಮೋನ ಅಟ್ಯಾಚ್ ಮಾಡಿದ್ದೀನಿ. ಡಬಲ್ ಬಾಂಡ್ ಆಯಿತು, Br ಬ್ರೋಮೋ ಆಯಿತು. ಕ್ಯಾನ್ ಸ್ಯಾಟಿಸ್ಫೈ ದ valency of carbon atom with using hydrogen atom. H, H, H. Then carbon valency ನೋಡಿ. ಈ ಕಾರ್ಬನ್ ಆಟಮ್ಗೆ ಕಾರ್ಬನ್ ಆಟಮ್ 2 ಕಾರ್ಬನ್ ಆಟಮ್ಗೆ 1, 2, 3. This valency of carbon atom is 4. The remaining is 1 hydrogen atom. 1, 2, 3. The remaining is 1 hydrogen atom. H, H, H. Okay, it is the complete formula of this organic compound. CH3, CH, the carbon atom 4 is attached to bromo, Br, then CH, double bond, CH, then CH3. Numbering kodi. 1, 2, 3, 4, 5. It is the simplest formula of this organic compound. With IUPAC name na use ಮಾಡಿ write the structure of organic compound. Okay, go to the next example. Example number 5 and 6. Okay, example number 5, 6-hydroxyheptanol. First, you know what is the root word of this organic compound? Hept. Hep means the organic compound having 7 carbon atom is here. 7 carbon atom ಈ organic compound ಇದೆ. First write the 7 carbon atom. 3, 4, 5, 6, 7. 7 carbon atom ಇದೆ. Okay. Next, you can know Al. Al is a suffix. Al idre the functional group is known as CHO, aldehyde. According to functional group list ನೋಡಿ, it is an CHO. CHO ಗೆ suffix ಏನು ಯೂಸ್ ಮಾಡ್ತೀವಿ? Al. CHO is indicate that aldehyde. Next, ಇಲ್ಲಿ CHO, this functional group having carbon atom. ಈ ಫಂಕ್ಷನಲ್ ಗ್ರೂಪಲ್ಲಿ ನಿಮಗೆ ಕಾರ್ಬನ್ ಆಟಮ್ ಇದೆ. ನೀವು ನಂಬರಿಂಗ್ ಮಾಡಬೇಕಾದ್ರೆ ಈ ಕಾರ್ಬನ್ ಆಟಮ್ನು ಕೂಡ ಸೇರಿಸ್ಕೊಳ್ಬೇಕು. ಓಕೆ, ಕ್ಯಾನ್ ನೆಕ್ಸ್ಟ್ ಹೈಡ್ರಾಕ್ಸಿ. ಹೈಡ್ರಾಕ್ಸಿ ಅಂತಂದ್ರೇನು? OH. ಹೈಡ್ರಾಕ್ಸಿ ಅಂತಂದ್ರೆ OH. ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ 2 ಫಂಕ್ಷನಲ್ ಗ್ರೂಪ್. 2 ಫಂಕ್ಷನಲ್ ಗ್ರೂಪ್ ಇದೆ, CHO and OH. According to priority list, CHO is coming from first priority list ನಲ್ಲಿ CHO ಬರುತ್ತೆ. ಆದ್ರಿಂದ CHO ಬರೋದ್ರಿಂದ ನೀವು ನಂಬರಿಂಗ್ ಮಾಡಬೇಕಾದ್ರೆ ಫಸ್ಟ್ ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್ ಯಾವ ಸೆಲೆಕ್ಟ್ ಮಾಡ್ಕೋತೀರಾ? CHO ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ನಂಬರಿಂಗ್ ಮಾಡಕ್ಕೆ ಶುರು ಮಾಡ್ತೀರಾ. ಓಕೆ,
CHO ಗ್ರೂಪಲ್ಲಿ ಕಾರ್ಬನ್ ಆಟಮ್ ಇನ್ಕ್ಲೂಡ್ ಆದ್ರಿಂದ ಕ್ಯಾನ್ ಫಂಕ್ಷನಲ್ ಗ್ರೂಪ್ CHO. CHOನ ನಿಮ್ಮ ಕಾರ್ಬನ್ ಆಟಮ್ ಇಂದ ಬರ್ಕೊತೀರ CHO. ಫಂಕ್ಷನಲ್ ಗ್ರೂಪಲ್ಲೂ ಕೂಡ ಕಾರ್ಬನ್ ಆಟಮ್ ಇದೆ, ಅಲ್ಲಿಂದ ನೀವು ನಂಬರಿಂಗ್ ಮಾಡ್ತೀರಾ. ನಂಬರಿಂಗ್ ಮಾಡಿ. ದಟ್ ಇಸ್ ಫಂಕ್ಷನಲ್ ಗ್ರೂಪ್ 1 2 3 4 5 6 7. Hept including functional group carbon atom, including functional group. You can number the carbon atom including functional group. Functional group ಇರೋದ್ರು ಕೂಡ ನೀವು ಕಾರ್ಬನ್ ಆಟಮ್ ಸೇರಿಸಿ ನಂಬರಿಂಗ್ ಮಾಡಿದ್ದೀರಾ. ಹೆಪ್ಟ್ Al ಅಂದ್ರೆ CHO ಫಂಕ್ಷನಲ್ ಗ್ರೂಪ್ ಆಯ್ತು. ನೆಕ್ಸ್ಟ್ 6 hydroxy. Hydroxy OH, this is also functional group, but in this organic compound it is go to the second priority in the list. priority ಇರೋದ್ರಿಂದ it can act as substituent. ಇದೇನಾಗಿ ಆಕ್ಟ್ ಮಾಡುತ್ತೆ? ಸಬ್ಸ್ಟಿಟ್ಯೂಯೆಂಟ್ ಆಗಿ ಆಕ್ಟ್ ಮಾಡುತ್ತೆ. it is given as prefix ಆಗಿ ನಾವು ಯೂಸ್ ಮಾಡ್ತೀವಿ. ಪ್ರಿಫಿಕ್ಸ್ 6 hydroxy. ಹೈಡ್ರಾಕ್ಸಿ ಎಷ್ಟನೇ ಕಾರ್ಬನ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? ಕಾರ್ಬನ್ ಆಟಮ್ 6ಗೆ ಅಟ್ಯಾಚ್ ಆಗಿದೆ. ರೈಟ್ ಡೌನ್. OH is attached to ಕಾರ್ಬನ್ ಆಟಮ್ 6 ಪೊಸಿಷನ್ಸ್. ಓಕೆ, ಆಲ್ಡಿಹೈಡ್ ಅನ್ನ ಈ ತರ ಬೇಕಾದ್ರೂ ಬರ್ಕೋಬಹುದು. C ಡಬಲ್ ಬಾಂಡ್ OH. ಇಟ್ ಇಸ್ ನೋನ್ ಆಸ್ ಶಾರ್ಟ್ ಫಾರ್ಮ್ ಅಲ್ಲಿ ಇದು CHO ಅಂತ ಬರ್ಕೊಳ್ತೀವಿ, ಅಥವಾ C ಡಬಲ್ ಬಾಂಡ್ OH. ಕ್ಯಾನ್ satisfy the valency of other carbon atoms. ಆಲ್ರೆಡಿ ಸ್ಯಾಟಿಸ್ಫಿಕೇಶನ್ ಆಗಿದೆ. ಕಾರ್ಬನ್ ಡಬಲ್ ಬಾಂಡ್ OH 1 2 3 4 ವೇಲೆನ್ಸಿ ಸ್ಯಾಟಿಸ್ಫಿಕೇಶನ್ ಆಗಿದೆ. ದಿಸ್ ಕಾರ್ಬನ್ ಆಟಮ್ H H H H H H H H H and H. Okay, it is the complete formula of this organic compound. Okay, ಇದನ್ನ ಸಿಂಪ್ಲಿಫೈ ಫಾರ್ಮ್ ಮಾಡಿ ಬರೆಯೋಣ. ಓಕೆ, CH3 CH is attached to OH substituent, this one, then CH2, this one CH2, this one CH2 CH2 CHO. This organic compound having two functional group CHO OH, but according to priority list CHO is coming from first. ನಾವು ನಂಬರಿಂಗ್ ಮಾಡಬೇಕಾದ್ರೆ ಇಲ್ಲಿಂದ ಮಾಡ್ತೀವಿ 1 2 3 4 5 6 7. The OH group is attached to position of carbon atom 6 hydroxy. 6 hydroxy means OH is attached to position of carbon atom 6. This is the correct way of writing the structure of this organic compound. Go to the next example. Pent 4 in 2 all. First observe that what is the root word? Pent. Pent idre number of carbon atom is to 5. You can write the number of carbon atom 1 2 3 4 5. 5 carbon atoms ಇದೆ. In this case there are two functional group ಇದೆ ಇಲ್ಲಿ. ಯಾವುದು? one is double bond. ಡಬಲ್ ಬಾಂಡ್ ಇರೋದ್ರಿಂದ ನೀನು ENE ಅಂತ ಯೂಸ್ ಮಾಡ್ತೀಯ. The other one is OL. OL ಇದ್ರೆ it is a secondary suffix, it is known as OH. OH ಇದ್ರೆ ನೀನು OL ಅಂತ ಸಫಿಕ್ಸ್ ಅನ್ನು ಯೂಸ್ ಮಾಡ್ತೀಯ. It is an primary suffix, it is an secondary suffix. There are two functional group present in the organic compound, double bond and OH. According to priority list, which one is coming from first? OH is first. Priority list nalli OH barutte. OH baradrinda you can OH is attached to what is the position of carbon atom? 2 1 2 or 1 2. ಯಾವುದು ಬೇಕಾದ್ರೂ ನಂಬರ್ ಕೊಡಿ ನೀವು 1 2 or 1 2. Okay, can numbering 1 2 3 4 5. 2 ಪೊಸಿಷನ್ಗೆ OL ಇರೋದ್ರಿಂದ
OL is a secondary suffix of OH. It is alcohol. OH ಗೆ ಸಫಿಕ್ಸ್ ನೀನು OL ಆಗಿ ಯೂಸ್ ಮಾಡ್ತೀಯ. ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? ದ OH is attached to position of carbon atom what? 2. This write down. OH position 2 ಅಟ್ಯಾಚ್ ಆಗಿದೆ. 1 ಫಂಕ್ಷನಲ್ ಗ್ರೂಪ್ ಆಯ್ತು. ನೆಕ್ಸ್ಟ್ 4 in is ಡಬಲ್ ಬಾಂಡ್. ಎಷ್ಟನೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ? ಎಷ್ಟನೇ ಪೊಸಿಷನ್ ಬಾಂಡ್ ಫಾರ್ಮೇಷನ್ ಆಗಿದೆ? 4. ಕಾರ್ಬನ್ ಆಟಮ್ 4. ಲೀಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ 1 2 3 4. ಇಟ್ ಇಸ್ ದ ಲೀಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್. ಇಲ್ಲಿಗೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಓಕೆ, ಇಟ್ ಇಸ್ 4 in. ಓಕೆ, ಇಟ್ ಇಸ್ ದ 2 ಫಂಕ್ಷನಲ್ ಗ್ರೂಪ್ ಬರ್ಕೊಂಡೆ. ಕ್ಯಾನ್ satisfy the valency of carbon atom using hydrogen atom. H H H H H H H. It is the complete formula of this organic compound. ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀವಿ. This CH ಗೆ ಎಷ್ಟಿದೆ ಹೈಡ್ರೋಜನ್ ಆಟಮ್? 2. CH2 then double bond CH then CH2 then this CH is attached to functional group OH then CH3. ಬೇಕಾದ್ರೆ ಇನ್ನೊಂದ್ಸಲ ನಂಬರಿಂಗ್ ಮಾಡಿ. 1 2 3 4 5 ಕರೆಕ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಡಬಲ್ ಬಾಂಡ್ 4 ಪೊಸಿಷನ್, 2 ಪೊಸಿಷನ್ಗೆ OH ಅಟ್ಯಾಚ್ ಆಗಿದೆ. ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಬ್ಯೂಟ್ 3 in 1 OL. ಓಕೆ, ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಲ್ಸೋ 2 ಫಂಕ್ಷನಲ್ ಗ್ರೂಪ್. ONE ಐನ್ ಇದ್ರೆ ದಿಸ್ ನೋನ್ ಆಸ್ ಟ್ರಿಪಲ್ ಬಾಂಡ್, ಪ್ರೈಮರಿ ಸಫಿಕ್ಸ್. ದೆನ್ OL ಇದ್ರೆ ನೋನ್ ಆಸ್ OH. ಆಲ್ಕೋಹಾಲ್, it is a secondary suffix. First write the root word of this organic compound. The IUPAC name is indicated that bute. According to root word bute idre is number of carbon atom is 4. 1 2 3 4 carbon atom is present. In the priority list, triple bond and OH. The OH is coming from first according to priority list. It is OH first ಬರೋದ್ರಿಂದ can OH is attached to carbon atom position 1. This is the OH group ಅಲ್ಲಿ carbon atom ಇಲ್ಲ. It is OH ಮಾತ್ರ ಇರೋದು. When OH is attached to carbon atom 1. ಇಲ್ಲಿಗೆ ಬೇಕಾದ್ರೂ OH ನ ಅಟ್ಯಾಚ್ ಮಾಡಿ, ಇಲ್ಲಿಗೆ ಬೇಕಾದ್ರೂ OH ನ ಅಟ್ಯಾಚ್ ಮಾಡಿ. ಓಕೆ, this OH ನಂಬರಿಂಗ್ ಮಾಡಿ. It is OH is attached to carbon atom 1. 1 ನಲ್ಲಿ OH ಅಟ್ಯಾಚ್ ಆಗಿದೆ. The OL is indicated that alcohol suffix OH. Okay, 1 2 3 4. The another functional group is here. This triple bond. Position of carbon atom is 3 in. Can 1 2 3. Least carbon atom position 3 ಆದ್ರಿಂದ can triple bond is formed between carbon atom 3 and 4. Carbon atom 3 and 4. Okay. Carbon atom 3 and 4 ನಲ್ಲಿ triple bond formation ಆಗಿದೆ. It is OH is attached to carbon atom 1. Can satisfy the valency of carbon atom using hydrogen atom. 1 2 3 ಇದೆ, remaining 1 hydrogen atom. 1 2 3 4 already valency satisfaction ಆಗಿದೆ. Is 2 hydrogen atom. 2 hydrogen atom. It is the complete formula of this organic compound. ಇದನ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ ನೀವು CH triple bond C CH2 OH. ಈಗ ಬೇಕಾದ್ರೆ ಎಕ್ಸಾಮಲ್ಲಿ ನೀವು ಬರೀಬಹುದು. ಓಕೆ, ನಂಬರಿಂಗ್ ಮಾಡ್ಬಿಟ್ಟು ಗೊತ್ತಾಗಲ್ಲ ಅಂದರೆ 1 2 3 4. This is the correct structure of this organic compound. Go to the next example. 3-nitrocyclohexene. Okay,
Carefully observe that first root word hexene, before root word the one word is here, it is known as cyclo. Cyclo is indicate that it is an cyclic compound. Cyclic compound ಗೆ ನೀವು ಪ್ರಿಫಿಕ್ಸ್ ಆಗಿ ಸೈಕ್ಲೋನ ಯೂಸ್ ಮಾಡ್ತೀರಾ. ಸೈಕ್ಲೋ ಹೆಕ್ಸೀನ್, ಫಸ್ಟ್ ನಂಬರ್ ಆಫ್ ಕಾರ್ಬನ್ ಆಟಮ್ ಎಕ್ಸ್ ಇದೆ, ಸೈಕ್ಲೋ ಹೆಕ್ಸೇನ್ ನ ಕಾಂಪೌಂಡ್ ಬರ್ಕೊಳ್ಳೋಣ. It is cyclohexane organic compound. 1, 2, 3, 4, 5, 6. 6 carbon atom ಇದೆ. Root word 6 ಆದ್ರಿಂದ having 6 carbon atom. It is an cyclo ಆದ್ರಿಂದ it is an closed form of ring cyclic compound. The other word is observed that ene is indicate that carbon having ಡಬಲ್ ಬಾಂಡ್, ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ನೀವು ಸೈಕ್ಲಿಕ್ ಕಾಂಪೌಂಡ್ ಅಲ್ಲಿ ಯಾವ್ದಾದ್ರು ಕಾರ್ಬನ್ಗೆ ಡಬಲ್ ಬಾಂಡ್ ಕೊಡ್ಬೋದು. ಕ್ಯಾನ್ ರೈಟ್ ಡಬಲ್ ಬಾಂಡ್ ಆನ್ ದಿಸ್ ಪೊಸಿಷನ್. ಈ ಪೊಸಿಷನ್ಗೆ ನಾನು ಡಬಲ್ ಬಾಂಡ್ ಕೊಟ್ಟೆ. ನೆಕ್ಸ್ಟ್ ಕ್ಯಾನ್ ನಂಬರಿಂಗ್ ಫ್ರಮ್ ದಿಸ್ ಕಾರ್ಬನ್ ಆಟಮ್ ಬಿಕಾಸ್ ಇಸ್ ಲೀಸ್ಟ್ ಪೊಸಿಷನ್ ಆಫ್ ಕಾರ್ಬನ್ ಆಟಮ್. 1, 2, 3, 4, 5, 6. Around 6 ಕಾರ್ಬನ್ ಆಟಮ್ ಇಸ್ ಪ್ರೆಸೆಂಟ್. ಡಬಲ್ ಬಾಂಡ್ ನ ಇಲ್ಲಿ ಬರ್ತಿದ್ದೀನಿ. ಓಕೆ, ನಂಬರಿಂಗ್ ನ ಈ ಕಡೆಯಿಂದ ಮಾಡ್ತಿದ್ದೀನಿ. ಯಾಕೆಂದ್ರೆ ಡಬಲ್ ಬಾಂಡ್ ಇಲ್ಲಿಂದ ಫಾರ್ಮೇಶನ್ ಆಗೋದ್ರಿಂದ ಈ ಕಾರ್ಬನ್ ನಡುವೆ ಫಾರ್ಮೇಶನ್ ಆಗೋದ್ರಿಂದ ನಂಬರಿಂಗ್ ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಓಕೆ, 1, 2, 3, 4, 5, 6 ಎಕ್ಸ್ ಇನ್ ಕಂಪ್ಲೀಟೆಡ್. ದಟ್ ಮೀನ್ಸ್ ಡಬಲ್ ಬಾಂಡ್ ಆಯ್ತು ಇಲ್ಲಿ. ಓಕೆ, ನೆಕ್ಸ್ಟ್ ವ್ಯಾನ್ 3 ಪೊಸಿಷನ್ಗೆ ಏನು ಅಟ್ಯಾಚ್ ಆಗಿದೆ ಇಲ್ಲಿ? ನೈಟ್ರೋಗ ಸಿಂಬಲ್ ಏನು? NO2. NO2 is a substituent. It is an nitro. What is the position of carbon atom? 3 position of carbon atom ಗೆ ನೈಟ್ರೋ ಅಟ್ಯಾಚ್ ಆಗಿದೆ. ಈ ಕಾಂಪೌಂಡ್ ಅಲ್ಲಿ ಪೊಸಿಷನ್ ಆಫ್ ಕಾರ್ಬನ್ ಆಟಮ್ 3 ಯಾವುದು? ದಿಸ್ ಒನ್. ಈ ಪೊಸಿಷನ್ಗೆ ಏನು ಅಟ್ಯಾಚ್ ಆಗಿದೆ? ನೈಟ್ರೋ. ಇಟ್ ಇಸ್ ನೌನ್ ಆಸ್ NO2. NO2 is attached to this carbon atom position 3. ಈ 3 ಕಾರ್ಬನ್ ಆಟಮ್ಗೆ NO2 ಅಟ್ಯಾಚ್ ಆಗಿದೆ. It is the structural formula of this organic compound. Go to the next example. Cyclohexane in all. This organic compound having it means double bond. OL is alcohol OH. Okay, directly go for ಸೈಕ್ಲೋ ಅದರಿಂದ ಹೆಕ್ಸ್ ಇದರಿಂದ 6 ಕಾರ್ಬನ್ ಆಟಮ್ ಇದೆ, ಸೈಕ್ಲಿಕ್ ಫಾರ್ಮಲ್ ಇದೆ. ನಾನು ಡೈರೆಕ್ಟ್ ಆಗಿ ಸೈಕ್ಲೋಹೆಕ್ಸೇನ್ ಬರ್ಕೊಳ್ತೀನಿ. ಕೇರ್ಫುಲಿ ಅಬ್ಸರ್ವ್ಡ್ ದಟ್ ಕ್ಯಾನ್ ಫಸ್ಟ್ ಅಕಾರ್ಡಿಂಗ್ ಟು ಪ್ರಿಯಾರಿಟಿ ಲಿಸ್ಟ್ OL OH alcohol is coming from first, then double bond is the next priority. Okay, ಫಸ್ಟ್ OH ನ ಎನಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಫಸ್ಟ್ OH. ನಂಬರಿಂಗ್ ದ ದಿಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. OH ಗ್ರೂಪ್ ಇಲ್ಲ ಅಟ್ಯಾಚ್ ಆಗೋದ್ರಿಂದ ನಂಬರಿಂಗ್ ಫ್ರಮ್ ದಿಸ್ ಕಾರ್ಬನ್ ಆಟಮ್ 1, 2, 3, 4, 5, 6. Around 6 carbon atom is here. The double bond is present in the position of carbon atom what? 2. Least carbon atom 2 ಮತ್ತೆ 3 ನಲ್ಲಿ ಡಬಲ್ ಬಾಂಡ್ ಅನ್ನ ಬರೆಯಬೇಕು. ದಿಸ್ 2 ಇರೋದ್ರಿಂದ you can write down the double bond in carbon atom between 2 and 3. Okay, OH is carbon atom 1. The double bond is present 2 in means double bond. The least position of carbon atom is 2. Double bond is written in the carbon atom between 2 and 3. Okay, it is the structural formula of this organic compound. Okay student, I will meet you in the next class.